ನಮ್ಮಲ್ಲಿ ಎಷ್ಟೋ ಜನ ಫಾರಿನ್ಗೂ ಕೆಲಸ ಮಾಡೋದ್ರಿಂದ ಬೇಗ ಸಕ್ಸಸ್ ಆಗ್ಬೋದು, ರೆಪ್ಯುಟೇಷನ್ ಜಾಸ್ತಿ ಸಿಗುತ್ತೆ, ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೋಟಿ ಕೋಟಿ ಸಂಬಳ ಕೊಡ್ತಾರೆ. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಜನಗಳು ಸ್ಟಡಿ ಆ್ಯಂಡ್ ವರ್ಕ್ ಇನ್ ಅಬ್ರಾಡ್ ಅಂತ ಟ್ರಿಪ್ಪಲ್ ಲೆಕ್ಕಾಚಾರದಲ್ಲಿ ಪ್ಯಾಕೇಜಸ್ನ ತಗೊಂಡು ಫಾರಿನ್ಗೆ ಹೋಗ್ತಾ ಇದ್ದಾರೆ ಓದೋದಕ್ಕೆ ಹಾಗೆ ಕೆಲಸ ಮಾಡೋದಕ್ಕೆ. ಇದೆಲ್ಲ ನಿಜಾನ? ಏನಿದೆ ರಿಯಾಲಿಟಿ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇದ್ದೀನಿ ಈ ದಿನಗಳಲ್ಲಿ. ಏನಂತ ಹೇಳಿದ್ರೆ ಫ್ಯಾನ್ಸಿ ಆಫರ್ಸ್ 1.5 ಕೋಟಿ 2 ಕೋಟಿ ಇಂಡಿಯಾದಲ್ಲಿರೋಂಥ ಡೆವಲಪರ್ಸ್ಗಳು ಅಂದರೆ 3 ರಿಂದ 4 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಡೆವಲಪರ್ಸ್ಗಳಿಗೆ 2 ಕೋಟಿ 2.5 ಕೋಟಿ ಪ್ಯಾಕೇಜಸ್ನ ಕೊಟ್ಟು ಗೂಗಲ್ ಮತ್ತು ಅಮೆಝಾನ್ ಅಂತ ಕಂಪ್ನಿಗಳಿಂದ ಫಾರಿನ್ಗೆ ಕರ್ಸ್ಕೋತಾ ಇದ್ದಾರೆ. 2 ಕೋಟಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರತಿ ತಿಂಗಳು 16 ಲಕ್ಷ ಅವ್ರ ಅಕೌಂಟಿಗೆ ಬಂದೇ ಬರುತ್ತಾ? ಅದೇ 3 ರಿಂದ 4 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಇಂಡಿಯಾದಲ್ಲಿರೋಂಥ ಡೆವಲಪರ್ಗಳಿಗೆ ವರ್ಷಕ್ಕೆ 16 ಲಕ್ಷ ಪ್ಯಾಕೇಜ್ ಸಿಗ್ತಾ ಇರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನಾವು ವರ್ಷಕ್ಕೆ ತಗೊಳ್ಳೋಂಥ ಪ್ಯಾಕೇಜಸ್ನ ಅವರು ಪ್ರತಿ ತಿಂಗಳು ತಗೋತಾ ಇದ್ದಾರೆ. ಏನಿದೆ ರಿಯಾಲಿಟಿ? ಇದಿಷ್ಟು ಪಾಯಿಂಟ್ಗಳನ್ನ ಲಿಸ್ಟ್ ಮಾಡಿಕೊಂಡು ನನಗೆ ಗೊತ್ತಿರೋಂಥ ಒಬ್ಬ ವ್ಯಕ್ತಿ ಫ್ರಮ್ ಪಾಸ್ಟ್ 4 years ಇಂದ ಅವರು US ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಫ್ಯಾಕ್ಟ್ ಅಂತಲೇ ಹೇಳ್ಬೋದು, ಇದಿಷ್ಟು ಪಾಯಿಂಟ್ಸ್ಗಳ ಬಗ್ಗೆ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೇಮ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇವಾಗ ಏನು ನಂಬರ್ಸ್ಗಳನ್ನ ಹೇಳ್ತಾ ಇದ್ದೀನಿ ಇದೆಲ್ಲ ರಿಯಲ್ ನಂಬರ್ಸ್, ಯಾವುದೇ ರೀತಿ ಒಂದು ಅಸಂಪ್ಷನ್ಸ್ ಅಲ್ಲ. ಓಕೆ, ಸೊ ಇವತ್ತು ನನ್ನ ಒಂದು ಫ್ರೆಂಡಿಗೆ ಇರೋಂಥ ಪ್ಯಾಕೇಜ್ ಬಂದು 1,70,00,000. ಸೊ 1,70,00,000 ಅಂತ ಹೇಳಿದ ತಕ್ಷಣ ಡಿವೈಡೆಡ್ ಬೈ 12 ಮಾಡಿಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತೆ ಅದಷ್ಟು ನಮ್ಮ ಅಕೌಂಟ್ಗೆ ಎವ್ರಿ ಮಂತ್ ಬರುತ್ತೆ? ಸಾಧ್ಯ ಇಲ್ಲ. ಸೊ ಓವರ್ ಆಲ್ 1,70,00,000ದಲ್ಲಿ 50 ಲಕ್ಷ ಈ ಸಾಪ್ಸ್ನ ಕೊಟ್ಟಿರ್ತಾರೆ. ಈ ಸಾಪ್ಸ್ ಅಂದರೆ ಏನು? ಈ ಸಾಪ್ಸ್ ಅಂದರೆ ಆ ಕಂಪ್ನಿದು ಒಂದು ಶೇರ್ಸ್ ಅಥವಾ ಸ್ಟಾಕ್ಸ್ ಅಂತ ಹೇಳ್ಬೋದು. ಸೊ ಈ 50 ಲಕ್ಷ 4 ವರ್ಷಕ್ಕೆ ವೆಸ್ಟೆಡ್ ಆಗಿರುತ್ತೆ, ಅಂದರೆ ಒಂದು ಕಡೆ ಪಾರ್ಕ್ ಆಗಿರುತ್ತೆ. ಎವ್ರಿ ಇಯರ್ ಅವನಿಗೆ 12.5 ಲಕ್ಷ ಈ ಸಾಪ್ಸ್ನ ಮಾತ್ರ ಏನಾಗುತ್ತೆ ಅಂದರೆ ಆ 1 year ಫುಲ್ ಕಂಪ್ಲೀಟ್ ಮಾಡೋದ ಮೇಲೆ 12.5 ಲಕ್ಷ ಅವನ ಅಕೌಂಟ್ಗೆ ಬರುತ್ತೆ. ಹಾಗಾದ್ರೆ ಓವರ್ ಆಲ್ ಅವನ ಪ್ಯಾಕೇಜ್ ಎಷ್ಟಾಯ್ತು? 1,32,2,5,00,000. ಇದರಲ್ಲಿ 40% ಟ್ಯಾಕ್ಸ್ ಕಟ್ಟಬೇಕು. 40% ಡಿಡಕ್ಟ್ ಆಯಿತು ಅಂತ ಹೇಳಿದ್ರೆ ಇನ್ನು ಅವನ ಅಕೌಂಟ್ಗೆ ಬರೋಂಥದ್ದು ಹತ್ತತ್ರ 82 ಲಕ್ಷ. ಸೊ 82 ಲಕ್ಷ ಅಂತ ಹೇಳಿದ್ರೆ ಇದು ಒಂದು ಓವರ್ ಆಲ್ ಪ್ಯಾಕೇಜ್ ಒಂದು ವರ್ಷದ್ದು. ಸೊ ಹಾಗಾದ್ರೆ ಡಿವೈಡೆಡ್ ಬೈ 12 ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಡಿವೈಡೆಡ್ ಬೈ 12 ಮಾಡ್ತು ಅಂತ ಹೇಳಿದ್ರು 6 ಲಕ್ಷ ಚಿಲ್ಲರೆ ಪ್ರತಿ ತಿಂಗಳು ಅವನ ಅಕೌಂಟಿಗೆ ಬಂದೇ ಬರುತ್ತೆ. ಇದು ಕೂಡ ಒಂದು ದೊಡ್ಡ ಮೊತ್ತದ ಅಮೌಂಟಾ? ಹೌದು. ವೆನ್ ಕಂಪೇರ್ ಟು ಇಂಡಿಯನ್ ಕರೆನ್ಸಿ ಅಥವಾ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಅದು ದೊಡ್ಡ ಅಮೌಂಟು. ಬಟ್ ಫಾರಿನಲ್ಲಿ ಅಲ್ವೇ ಅಲ್ಲ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ US ಅಲ್ಲಿ ನಮಗಿಂತ ಅವ್ರಿಗೆ 3 ಪಟ್ಟು ಲಿವಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂತ ಹೇಳೋದಾದ್ರೆ ಮೆಟ್ರೋಪಾಲಿಯನ್ ಸಿಟಿಗಳಲ್ಲಿ ಒಂದು ಒಳ್ಳೆ ಮನೆ ನಾನು ಬಾಡಿಗೆಗೆ ತಗೋಬೇಕು ಅಂತ ಹೇಳಿದ್ರು 20 ರಿಂದ 25 ಸಾವಿರ ರೂಪಾಯಿ ಆಗುತ್ತೆ. ಬಟ್ ಅದೇ US ಅಲ್ಲಿ 2 ರಿಂದ 2.25 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಮನೆಗೆ ರೇಷನ್ ತಗೊಬರ್ತೀವಿ ನಾವು ಅಂತ ಹೇಳಿದ್ರೆ 5 ರಿಂದ 7 ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ರೀತಿ ರೇಷನ್ ತಗೊಬರ್ಬೇಕು ಅಂತ ಹೇಳಿದ್ರೆ. ಬಟ್ US ಅಲ್ಲಿ ಒಂದು ಕಂಪ್ಲೀಟ್ ತಿಂಗಳಿಗೆ ಮನೆ ಬೇಕಾದಂತೆ ಎಲ್ಲ ರೇಷನ್ ತಗೊಬರ್ತೀನಿ ಅಂತ ಹೇಳಿದ್ರು 80 ರಿಂದ 90 ಸಾವಿರ ರೂಪಾಯಿ ಬೇಕಾಗುತ್ತೆ ಅವರಿಗೆ. ಇದಷ್ಟೇ ಅಲ್ಲದೆ ಎಲೆಕ್ಟ್ರಿಸಿಟಿ ಬಿಲ್ಲು, ಟ್ರಾವೆಲ್ಲು, ಪೆಟ್ರೋಲು, ಹಾಗೆ ಸಣ್ಣ ಪುಟ್ಟ EMI ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಹತ್ತತ್ರ 4.5 ರಿಂದ 5 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಬೀಳುತ್ತೆ ಪ್ರತಿ ತಿಂಗಳಿಗೆ. ಇನ್ನು ಉಳಿತಾರದೆಷ್ಟು? 1 ಲಕ್ಷ. 1 ಲಕ್ಷ ಅನ್ನೋದು ಕೂಡ ಒಂದು ಸಣ್ಣ ಅಮೌಂಟ್ ಅಲ್ಲ ನಮಗೆ, ಬಟ್ ಅವ್ರಿಗೆ ಅದು ಏನಂದ್ರೆ ಏನು ಲೆಕ್ಕಕ್ಕಿರೋದಿಲ್ಲ. ಹಾಗಾದ್ರೆ US ಅಲ್ಲಿ ವರ್ಕ್ ಮಾಡ್ತಾರೋ ಕೂಡ ಯಾರು ದುಡ್ಡನ್ನ ಸೇವ್ ಮಾಡ್ತಾ ಇಲ್ವಾ? ಅವರು ದುಡ್ಡನ್ನ ಸೇವ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ತರ ಮಾಡ್ತಾರೆ? ನನ್ನ ಫ್ರೆಂಡ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅವನಿಗೆ ರೀಸೆಂಟ್ ಆಗಿ ಮ್ಯಾರೇಜ್ ಆಗಿದೆ. ಸೊ ಇವನ್ ಏನ್ ವರ್ಕ್ ಮಾಡ್ತಾ ಇದ್ದಾನೆ, ಇವನ್ ಏನ್ ಅರ್ನ್ ಮಾಡ್ತಾ ಇದ್ದಾನೆ ಅದು ಕಂಪ್ಲೀಟ್ ಅವ್ರ ಲೈಫ್ ಸ್ಟೈಲ್ಗೆ ಮತ್ತೆ ಅವ್ರ ಖರ್ಚಿಗೆ ಅಂತಾನೆ ಆಗೋಗ್ತಾ ಇದೆ. ಬಟ್ ಅವ್ರ ವೈಫ್ ಕೂಡ ಈಗ ಏನ್ ಮಾಡ್ತಾ ಇದಾರೆ, ವರ್ಕ್ ಮಾಡ್ತಾ ಇದಾರೆ. ಅವ್ರಿಗೂ ಕೂಡ 60 lakhs ಪ್ಯಾಕೇಜ್ ಇದೆ. ಸೊ ಆ 60 lakhs ಅಲ್ಲಿ 20 lakhs ತನಕ ಅಪ್ ಟು ಅವ್ರಿಗೆ ಈ ಸಾಪ್ಸ್ ಹೋಗುತ್ತೆ. US ಅಲ್ಲಿ ಅದು ಕಾಮನ್, ಈ ಸಾಪ್ಸ್ ಅನ್ನೋದು ಕಾಮನ್. 4 years ಅದು ವೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ. ಓಕೆ, ಓವರ್ ಆಲ್ 45 ಲಕ್ಷ ಅವ್ರದ್ದು ಪ್ಯಾಕೇಜ್ ಆಯ್ತು. 45 ಲಕ್ಷದಲ್ಲಿ ಟ್ಯಾಕ್ಸ್ ಕಟ್ ಆಯ್ತು ಅಂತ ಹೇಳಿದ್ರೆ 30 ಲಕ್ಷ. ಆ 30 ಲಕ್ಷ ಏನಿದೆ ಅದನ್ನ ಅವ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಒಂದ್ಸಲ ಇಂಡಿಯಾಗೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಬಂದು ಹೋಗ್ತೀವಿ ಅಂತ ಹೇಳಿದ್ರೆ ಅಪ್ ಟು 5 lakh ಇಯರ್ಲಿ ಒಂದ್ಸಲ ಅವ್ರಿಗೆ ಖರ್ಚಾಗ್ತದೆ. ಅಂದ್ರೆ ಓವರ್ ಆಲ್ ಆಗಿ ಅವರು 20 ರಿಂದ 25 ಲಕ್ಷ ಇಬ್ರು ವರ್ಕ್ ಮಾಡಿ ಅವ್ರು ಸೇವ್ ಮಾಡಕ್ ಆಗ್ತಾರದಷ್ಟೇ. ಇದೆಲ್ಲ ನೋಡಿದ್ರೆ ನನಗೆ ಅನ್ನಿಸ್ತಾ ಇರೋದು ಒಂದೇ, ಇನ್ನೊಂದು ಎಕ್ಸಾಂಪಲ್ ಬಗ್ಗೆ ನಾನು ಹೇಳೋದಾದ್ರೆ ಪಾಸ್ಟ್ 8 months ಬ್ಯಾಕ್ ನನ್ನ ಫ್ರೆಂಡಿಗೆ ಒಂದು ಆಫರ್ ಬರುತ್ತೆ ಅಮೆಝಾನ್ ಇಂದ 60 lakhs.
ಸೊ ಈ ಫ್ಯಾನ್ಸಿ ನಂಬರ್ನ ನೋಡಿದ ತಕ್ಷಣ ಏನ್ ಅನ್ಸುತ್ತೆ, 60 lakhs ಡಿವೈಡ್ ಮಾಡಿ 12 months ಅನ್ಕೊಂಡ್ರೆ ಹತ್ತತ್ರ 5 ಲಕ್ಷ ಪ್ರತಿ ತಿಂಗಳು ಅವ್ನ ಅಕೌಂಟಿಗೆ ಬರುತ್ತೆ. ಇನ್ನೊಂದು ಲೈಫ್ ಸೆಟ್ಲು ಅಂತ ಜನ ಮೈಂಡಲ್ಲಿ ಏನಾಗಿರುತ್ತೆ, ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಬಟ್ ರಿಯಾಲಿಟಿ ಏನು ಅಂತ ಹೇಳೋದಾದ್ರೆ ಈ 60 ಲಕ್ಷದ ಒಂದು ಏನು ಪ್ಯಾಕೇಜ್ ಇದೆಯಲ್ಲ ಅದರಲ್ಲಿ ಅವ್ನಿಗೆ ಈ ಸಾಪ್ಸೇ 20 ಲಕ್ಷ ಇದೆ. ಸೊ ಓವರ್ ಆಲ್ ಏನಾಯ್ತು, 40 ಲಕ್ಷ ಪ್ಲಸ್ ಫಸ್ಟ್ ಇಯರ್ದು ಈ ಸಾಪ್ಸ್ ಅಂತ ತಗೊಂಡ್ರೆ 45 ಲಕ್ಷ ಆಯ್ತು. ಈ 45 ಲಕ್ಷಕ್ಕೆ 30% ನಾವು ಟ್ಯಾಕ್ಸ್ ಅಂತ ಆಡ್ ಮಾಡ್ಕೊಂಡ್ರು, ಏನೇ ಅವರು ಟ್ಯಾಕ್ಸ್ ಅಲ್ಲಿ ವೇವ್ ಆಫ್ ತೋರಿಸ್ಕೊಂಡ್ರು ಕೂಡ 10 ಲಕ್ಷ ಟ್ಯಾಕ್ಸ್ ಡಿಡಕ್ಟ್ ಆಗೇ ಆಗುತ್ತೆ. ಸೊ ಓವರ್ ಆಲ್ ಏನಾಯ್ತು, 35 ಲಕ್ಷ ಆಯ್ತು. ಈ 35 ಲಕ್ಷದಲ್ಲಿ 5 ಲಕ್ಷ ಏನು ಈ ಸಾಪ್ಸ್ ಇದೆಯಲ್ಲ ಅದನ್ನ ಅವನು ಕಂಪ್ನಿಗೆ ಸೇಲ್ ಮಾಡಿದಾಗ ಅಥವಾ ಕಂಪ್ನಿ ಬೈ ಬ್ಯಾಕ್ ಮಾಡಿದಾಗ ಮಾತ್ರ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ. ಸೊ 5 ಲಕ್ಷನ ತೆಗೆದಿಟ್ರೆ ನಾವು ಇನ್ನಾಗಿದ್ದು 30 ಲಕ್ಷ. 30 ಲಕ್ಷದಲ್ಲೂ ಕೂಡ 10 ಲಕ್ಷ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಇರುತ್ತೆ. ಆ ಪರ್ಫಾರ್ಮೆನ್ಸ್ ಬೋನಸ್ ನ 100ರಲ್ಲಿ 90 ಜನ ಡೆವಲಪರ್ಸ್ ಆಲ್ಮೋಸ್ಟ್ 100% ತಗೊಳಕ್ ಸಾಧ್ಯ ಇಲ್ಲ. ಓಕೆನಾ? ಸೊ ಇನ್ನೆಷ್ಟಾಯ್ತು, 20 ಲಕ್ಷ ಆಯ್ತು. ಆ 20 ಲಕ್ಷದಲ್ಲಿ 4 ಲಕ್ಷ ಜಾಯ್ನಿಂಗ್ ಬೋನಸ್ ಇರುತ್ತೆ. ಅದು ಕೂಡ 2 ವರ್ಷಕ್ಕೆ ಡಿವೈಡ್ ಆಗಿರುತ್ತೆ. ಅಂದ್ರೆ ಮೊದಲನೇ ವರ್ಷ 2 ಲಕ್ಷ ಕೊಡ್ತಾರೆ ಫಸ್ಟ್ ಮಂತ್ ಅಲ್ಲಿ ಕೊಟ್ಟಾಗ ಒಂದು 12 months ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಮೊದಲನೇ ತಿಂಗಳೇ ಕೊಟ್ಬಿಡ್ತಾರೆ, 12 ತಿಂಗಳಿಗೆ ಡಿವೈಡ್ ಆಗಿರಲ್ಲ, ಮೊದಲನೇ ತಿಂಗಳೇ ಕೊಡ್ತಾರೆ. ಅವ್ನು 12 ತಿಂಗಳಿಗೆ ಕಂಪ್ಲೀಟ್ ಮಾಡಲೇಬೇಕು. ಈವನ್ 11ನೇ ತಿಂಗಳು ಅವ್ನು ಕಂಪ್ನಿ ಬಿಡ್ತೀನಿ ಅಂತ ಹೇಳಿದ್ರು ಈ 2 ಲಕ್ಷ ನಾನು ಕಟ್ಕೊಡ್ಬೇಕಾಗುತ್ತೆ. ಇನ್ನ ಬ್ಯಾಲೆನ್ಸ್ 2 ಲಕ್ಷನ ನೆಕ್ಸ್ಟ್ ಇಯರ್ ಅಲ್ಲಿ ಕೊಡ್ತಾರೆ, ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ. ಸೊ ಓವರ್ ಆಲ್ ಏನಾಯ್ತು, ಇನ್ನು 16 ಲಕ್ಷ ಆಯ್ತು. ಈ 16 ಲಕ್ಷದಲ್ಲಿ ಒಂದಷ್ಟು ಡಿಡಕ್ಷನ್ಸ್ ಇರುತ್ತೆ, PF ಇರುತ್ತೆ, ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಅದು ಇದು ಅಂತ ಇರುತ್ತೆ. ಬಟ್ ಏನೇ ಇತ್ತು ಅಂತ ಹೇಳಿದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ ಅವನ ಕೈಗೆ ಪ್ರತಿ ತಿಂಗಳು ಸಿಗೋದು 1,30,000 ಮಾತ್ರ. ಬಟ್ ಜನಗಳು 60 ಲಕ್ಷ ಅಂದ ತಕ್ಷಣ ಡಿವೈಡೆಡ್ ಬೈ 12 ಮಾಡ್ಬಿಡ್ತಾರೆ, ಪ್ರತಿ ತಿಂಗಳು ಅವ್ನಿಗೆ 5 ಲಕ್ಷ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಸುಳ್ಳು. 1.25 ಲಕ್ಷದಿಂದ 1,30,000 ಮ್ಯಾಕ್ಸಿಮಮ್ ಅಂದ್ರೆ 35,000 ಪ್ರತಿ ತಿಂಗಳು ಅವನ ಅಕೌಂಟಿಗೆ ಬರೋದು ಅಷ್ಟೇ. ನಾನ್ ಡೈರೆಕ್ಟ್ ಆಗಿ ನೋಡಿರುವಂತ ಕೆಲವೊಂದು ಎಕ್ಸಾಂಪಲ್ಗಳಿದೆ. ಏನು ಅಂತ ಹೇಳಿದ್ರೆ ಈ ರೀತಿ ಯಾವುದೇ ರೀತಿ ಫ್ಯಾನ್ಸಿ ಆಫರ್ಗಳಿರಲ್ಲ. ಅದೇನು ಅಂತ ಹೇಳಿದ್ರೆ ಡೈರೆಕ್ಟ್ ಆಫರ್ ಇರುತ್ತೆ, ಯಾವುದೇ ರೀತಿ ವೇರಿಯೇಬಲ್ಸ್ ಇರಲ್ಲ. 22 ಲಕ್ಷ, 23 ಲಕ್ಷ, 24 ಲಕ್ಷ ಇದು ಡೈರೆಕ್ಟ್ ಆಫರ್ಸ್ಗಳು. ಇದರಲ್ಲಿ ಯಾವುದೇ ರೀತಿ ವೇರಿಯೇಬಲ್ಸ್ ಅನ್ನೋದು ಇರೋದಿಲ್ಲ. ಓಕೆನಾ? 22 ಲಕ್ಷ, 23 ಲಕ್ಷ ಅಂತ ಹೇಳಿದ್ರು ಮ್ಯಾಕ್ಸಿಮಮ್ 4ರಿಂದ 5 ಲಕ್ಷ ಎಲ್ಲಾ ರೀತಿ ಟ್ಯಾಕ್ಸ್ ಅಲ್ಲಿ ಅವರು ವೇವ್ ಆಫ್ ಗಳನ್ನ ತೋರಿಸ್ಕೊಂಡ್ರು ಕೂಡ 4-5 ಲಕ್ಷ ಡಿಡಕ್ಟ್ ಮಾಡ್ಕೊಂಡ್ರೆ ಇನ್ನು 18ರಿಂದ 19 ಲಕ್ಷ ಅವ್ರಿಗೆ ಆನ್ಯುವಲ್ ಪ್ಯಾಕೇಜ್ ಇರುತ್ತೆ. ಕಾಸ್ಟ್ ಆಫ್ ದ ಕಂಪನಿ CTC ಇರುತ್ತೆ. ಯಾವುದೇ ರೀತಿ ಸ್ಟಾಕ್ಸ್ ಇರಲ್ಲ, ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಬೋನಸ್ ಇರಲ್ಲ, ಏನಿರಲ್ಲ, ಡೈರೆಕ್ಟ್ ಏನಿರುತ್ತೆ ಕಂಪ್ಲೀಟ್ ಫಿಕ್ಸ್ಡ್ ಇರುತ್ತೆ. ಸೊ ಈ 18 ಲಕ್ಷನ ನಾನು ಡಿವೈಡ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಏನಿಲ್ಲ ಅಂತಂದ್ರೆ 1.5 ಲಕ್ಷ ಬಂದೇ ಬರುತ್ತೆ. ಸೊ 60 ಲಕ್ಷ ಎಲ್ಲಿ, 22 ಲಕ್ಷ ಎಲ್ಲಿ? ಸೊ ಈ ಫ್ಯಾನ್ಸಿ ಆಫರ್ಗಳಿಗೂ ಈ ಒಂದು ಆಫರ್ 20 ಲಕ್ಷ 22 ಲಕ್ಷ ಅಂತ ಏನ್ ಆಫರ್ಗಳು ಹೇಳ್ತಾರಲ್ಲ ಇದಕ್ಕೆಲ್ಲ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಈ ಫ್ಯಾನ್ಸಿ ಆಫರ್ಗಳಲ್ಲಿ ಇಷ್ಟೇ ಏನಂತಂದ್ರೆ ಒಂದು ಲೇಸ್ ಪ್ಯಾಕೆಟ್ ಒಳಗಡೆ ಗಾಳಿ ತುಂಬಂಗಿರುತ್ತೆ, ಒಳಗಡೆ ಲೇಸ್ ಮಾತ್ರ ಇಷ್ಟೇ ಇರುತ್ತೆ. ಬಟ್ ಈ ಸಿಂಪಲ್ ಆಗಿರುವಂತ ಆಫರ್ಗಳು ಏನು ಗೊತ್ತಾ, ಸ್ಟ್ರೈಟ್ ಫಾರ್ವರ್ಡ್ ಆಫರ್ಗಳು ಏನು ಗೊತ್ತಾ, ಈ ಪೊಟ್ಯಾಟೊ ಚಿಪ್ಸ್ ಇದ್ದಂಗೆ ಹಳೆ ಕಾಲದಲ್ಲಿ ಟ್ರಾನ್ಸ್ಪರೆಂಟ್ ಪೇಪರ್ ಅಲ್ಲಿ ಬರ್ತಿತ್ತಲ್ಲ ಕವರ್ ಅಲ್ಲಿ, ಆ ರೀತಿ ಗಾಳಿ ಇಲ್ಲ ಅಂತ ಹೇಳಿದ್ರು ನಾವೆಷ್ಟು ನೋಡಿರ್ತೀವಿ ಅಷ್ಟು ಪೊಟ್ಯಾಟೊ ಚಿಪ್ಸ್ ಅಂತೂ ಇದ್ದೇ ಇರುತ್ತೆ. ಈ ಲೇಸ್ ಪ್ಯಾಕೆಟ್ ತರ ಇಷ್ಟು ದಪ್ಪ ಇದ್ದು ಗಾಳಿ ತೆಗೆದ್ಮೇಲೆ ಇಷ್ಟೇ ಆಗುವಂತ ಸೀನ್ ಅಂತೂ ಇರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್. ಒಂದು ಫಾರಿನ್ ಅಲ್ಲಿರುವಂತ ಕಂಪ್ನಿಗಳು ಕೊಡುವಂತ ಫ್ಯಾನ್ಸಿ ಆಫರ್ಗಳಿಗೂ ಮತ್ತೆ ಒಂದು ಇಂಡಿಯಾದಲ್ಲಿ ಕೊಡುವಂತ ರಿಯಲಿಸ್ಟಿಕ್ ಆಫರ್ಗಳಿಗೂ ಡಿಫ್ರೆನ್ಸ್. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.